ನೋಡಿ 17th ಕ್ವೆಶ್ಚನ್ ರಿಪೀಟ್ ಮಾಡ್ತೀನಿ, ನೋಡ್ಕೊಳ್ಬೇಕು ನೀವು. p plus q ಹೋಲ್ ಟು ದ ಪವರ್ n ಇದೆ ಬೈನಾಮಿಯಲ್. r plus 1th ಟರ್ಮ್ ನ t of r plus 1 is equal to ncr p to the power n minus r q power r ಇದೆ. ಸೊ ಇಫ್ ಯು replace r by r minus 1, r ಇರೋ ಜಾಗದಲ್ಲಿ r minus 1 ಹಾಕೊಂಡ್ರೆ ಇಲ್ಲಿ t of r is equal to ncr minus 1 p to the power n minus r plus 1 into q to the power r minus 1 ಬರ್ತಾ ಇದೆ. ಸೊ ಹಾಗ ನಿಮ್ಗೆ ಏನ್ ಬರುತ್ತೆ? ಇಟ್ ಇಸ್ ಗೋಯಿಂಗ್ ಟು ಬಿ ದ rth ಟರ್ಮ್. ಕ್ವೆಶ್ಚನ್ ಅಲ್ಲಿ ಏನಿದೆ, rth ಟರ್ಮ್ is same as r plus 1th ಟರ್ಮ್ ಅಂತ ಕೇಳಿದ್ದಾನೆ. ನೋಡಿ rth ಟರ್ಮ್ ಅನ್ನ ಇಲ್ಲಿ ಬರ್ಕೊಂಡಿದ್ದೀನಿ, ncr minus 1 p to the power n minus r plus 1 into q to the power r minus 1 ಆಯ್ತು. ನೆಕ್ಸ್ಟ್ ಏನಿದೆ, r plus 1th ಟರ್ಮ್ is ncr p power n minus r q power r ಆಯ್ತು. ಇದನ್ನ ಸಾಲ್ವ್ ಮಾಡ್ಕೊಂಡಾಗ p power n minus r plus 1 ಅನ್ನ p power n minus r into p ಬರೀಬಹುದು. q power r minus 1 ಅನ್ನ q power r into q power minus 1 ಅಂತ ಬರೀಬಹುದು. ncr minus 1 that is as it is. Next ncr p to the power n minus r q to the power r ಹಾಗೆ ಇದೆ. So this p to the power n minus r p to the power n minus r gets cancels. q to the power r q to the power r cancel ಆಗುತ್ತೆ. p q power 1 minus 1 ಇರೋದನ್ನ 1 by q ಅಂತ ಬರೀಬಹುದು. p by q ಆಯ್ತು. ncr ರೈಟ್ ಸೈಡ್ ಅಲ್ಲಿ ಇದೆ, nc n minus r ಅನ್ನ ಆ ಕಡೆಗೆ ಹಾಕೊಂಡಿದ್ದೀನಿ. ಸೊ ನಾವು ನಿಮ್ಗೆ ಏನಿದೆ ಕ್ವೆಶ್ಚನ್ ನೋಡ್ಕೊಳ್ಳಿ. ಈಗ ಯು ಆರ್ ಹ್ಯಾವಿಂಗ್ ncr divided by ncr minus 1. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕ್ಲಿಯರ್ ದಿಸ್. ಸೊ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ncr divided by ncr minus 1 is equal to you are getting p by q ಆಯ್ತು. ಸೊ ಈಗ ಫಾರ್ಮುಲಾ ಹಾಕೋಣ ಇದಕ್ಕೆ. ನೋಡಿ ncr divided by ncr minus 1 ಅನ್ನ ನೀವೇನ್ ಬರೀಬಹುದು, n minus r plus 1 divided by r ಅಂತ ಬರೀಬಹುದು. ದಿಸ್ ಇಸ್ ದ ಸಿಂಪ್ಲಿಫೈಡ್ ಫಾರ್ಮುಲಾ ಫಾರ್ ncr divided by ncr minus 1. ಸೊ ಈಗ ಅದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ p ಇಂಟು r ಆಯ್ತು. r ಅನ್ನ ರೈಟ್ ಸೈಡ್ ಮಲ್ಟಿಪ್ಲೈ ಮಾಡಿದಾಗ q ನ ಆ ಕಡೆಗೆ ಮಲ್ಟಿಪ್ಲೈ ಮಾಡಿದ್ರೆ qn ಮೈನಸ್ qr ಪ್ಲಸ್ q ಬರ್ತಾ ಇದೆ, ರೈಟ್? ಸೊ ಇಟ್ ಈಸ್ ನಥಿಂಗ್ ಬಟ್ qn ಮೈನಸ್ qr ಪ್ಲಸ್ q ಬರ್ತಾ ಇದೆ. ಸೊ ಈಗ ನೋಡಿ, ಈಗ ಈ qr ನ ಈ ಕಡೆಗೆ ತಗೊಂಡಾಗ ಸೊ ಯು ಗೆಟ್ pr ಪ್ಲಸ್ qr ಆಯ್ತು. ಈಸ್ ಈಕ್ವಲ್ ಟು ಇದು ಎರಡರಲ್ಲಿ q ಕಾಮನ್ ಫ್ಯಾಕ್ಟರ್ ತಗೊಂಡ್ರೆ n ಪ್ಲಸ್ 1 ಆಗುತ್ತೆ. ಸೊ ಇಲ್ಲಿ qr ಕಾಮನ್ ಫ್ಯಾಕ್ಟರ್ ತಗೊಂಡಾಗ p ಪ್ಲಸ್ q ಸಿಗುತ್ತೆ ನಿಮ್ಗೆ. ಇಟ್ ಈಸ್ ಈಕ್ವಲ್ ಟು q ಡಿವೈಡೆಡ್ ಬೈ n ಪ್ಲಸ್ 1 ಆಯ್ತು. ನಿಮ್ಗೆ ಇದ್ರಲ್ಲಿ ಕ್ವಶನ್ ಏನಿದೆ, ಸೊ ವಾಟ್ ಈಸ್ n ಪ್ಲಸ್ 1 ಇಂಟು q ಡಿವೈಡೆಡ್ ಬೈ r ಇಂಟು p ಪ್ಲಸ್ q ಅಂತ. ಸೊ ನಾವ್ ಇಟ್ ಈಸ್ q ಡಿವೈಡ್ ಇಂಟು n ಪ್ಲಸ್ 1 ಡಿವೈಡೆಡ್ ಬೈ ಇಲ್ಲೇನಿದೆ r ಇಂಟು p ಪ್ಲಸ್ q ಆ ಕಡೆ ಶಿಫ್ಟ್ ಮಾಡ್ಕೊಂಡಾಗ ಸೊ ಲೆಫ್ಟ್ ವಿತ್ ಇನ್ ದ ಅದರ್ ಸೈಡ್ ಏನು ಉಳ್ಕೊಂಡಿದೆ, ಇಟ್ ಈಸ್ ಗೋಯಿಂಗ್ ಟು ಬಿ 1. ಸೊ ಆನ್ಸರ್ ಫಾರ್ ದಿಸ್ ಇಸ್ ಗೋಯಿಂಗ್ ಟು ಬಿ ಆಪ್ಷನ್ ಬಿ, ರೈಟ್? ಸೊ ಐ ಥಿಂಕ್ ಯು ಅಂಡರ್ಸ್ಟುಡ್ ದಟ್. ನೀವು ಇದನ್ನ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಬೇಕಾದಾಗ ಕಾನ್ಸಂಟ್ರೇಷನ್ ತುಂಬಾ ಇರಬೇಕಿದ್ರಲ್ಲಿ. ಯಾಕಂದ್ರೆ ಫಸ್ಟ್ PUC ಲಿ ಓದಿರ್ತೀರಾ ಇದು ಬೈನಾಮಿಯಲ್ ಥಿಯರಮ್. ರಿಸಲ್ಟ್ಸ್ ಅನ್ನ ಜ್ಞಾಪಕ ಇಟ್ಕೊಳ್ಬೇಕು. ಸೊ ನಾನು ಏನೇನು ಹಿಂಟ್ಸ್ ಹೇಳ್ತಾ ಇರ್ತೀನಿ ಬರ್ಕೊಳ್ತಾ ಇರಬೇಕು. ಅವಾಗ ನಿಮಗೆ ಸೀಕ್ವೆನ್ಶಿಯಲ್ ಆಗಿ ಅರ್ಥ ಆಗುತ್ತೆ. ಯಾರಿಗೆ ಅರ್ಥ ಆಗಿಲ್ಲ, ಸೊ ಯಾವ್ದಾದ್ರು ಕ್ವಶನ್ಸ್ ಡೌಟ್ ಇದ್ದಾಗ ಅದನ್ನು ಮತ್ತೆ ಟೆಲಿಕಾಸ್ಟ್ ರೆಕಾರ್ಡೆಡ್ ಇದನ್ನ ನಿಮ್ಗೆ ಪ್ಲೇ ಮಾಡ್ತಾರೆ. ಯು ಕ್ಯಾನ್ ಗೋ ಥ್ರೂ ದಟ್ ಅಂಡ್ ಸೊ ಫೈಂಡ್ ಔಟ್. ಸೊ ಇನ್ ಕೇಸ್ ಇಫ್ ಯು ಸ್ಟಿಲ್ ಹ್ಯಾವ್ ದ ಕನ್ಫ್ಯೂಷನ್, ಸೆಷನ್ ಲಾಸ್ಟ್ ಅಲ್ಲಿ ನಿಮ್ಗೆ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ. ಸೊ ನಾವು 13th term in the expansion of x square plus 2 by x whole to the power n ಇದೆ. ಸೊ ನಾವು 13th term in the expansion of that is independent of x ಅಂತ ಇದೆ. ನೋಡಿ ಇಲ್ಲಿ x ಏನಿದೆ, ಸ್ಕ್ವೇರ್ಡ್ ಇದೆ, a ನಿಮಗೆ 2 by x ಇದೆ and n is itself, ಕರೆಕ್ಟಾ? ಸೊ ಈಗ ನೋಡ್ಕೊಳ್ಳಿ ಕ್ವಶನ್ ನೋಡಿ ತುಂಬಾ ಚೆನ್ನಾಗಿದೆ. ದೆನ್ ದ ಸಮ್ ಆಫ್ ದ ಡಿವೈಸರ್ಸ್ ಆಫ್ n ಅಂತ ಅಂದ್ರೆ ಫಸ್ಟ್ ನೀವು n ಫೈಂಡ್ ಔಟ್ ಮಾಡ್ಕೊಳ್ಬೇಕು. n ಫೈಂಡ್ ಔಟ್ ಮಾಡ್ಕೊಂಡ್ರೆ ನಂಬರ್ ಆಫ್ ಡಿವೈಸರ್ಸ್ ಯಾವ್ದು ಬರುತ್ತೆ, ವಿಚ್ ಆರ್ ದ ಡಿವೈಸರ್ಸ್ ಆಫ್ ದಟ್ n ಅಂತ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಅದನ್ನೆಲ್ಲ ಆಡ್ ಮಾಡಿದ್ರೆ ಸಮ್ ಆಫ್ ಡಿವೈಸರ್ಸ್ ಸಿಗುತ್ತೆ ನಿಮಗೆ. ಸೊ
ಸೊ ಈಗ 13th ಟರ್ಮ್ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಂಡು ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ, ಕರೆಕ್ಟಾ? ಸೊ 13th ಟರ್ಮ್ ಬರಿಬೇಕಾದ್ರೆ ಆರ್ ಗೆ ನೀವು 12 ಹಾಕೊಳ್ಬೇಕು ಬಿಕಾಸ್ ಆಫ್ ದಿಸ್ 13th ಟರ್ಮ್. ಸೊ ಯು ಆರ್ ಸಪೋಸ್ ಟು ಸಬ್ಸ್ಟಿಟ್ಯೂಟ್ ಆರ್ ಇಸ್ ಈಕ್ವಲ್ ಟು 12. ಈಗ ಜನರಲ್ ಟರ್ಮ್ ಅನ್ನ ಬರ್ಕೊಳ್ಳೋಣ. ಟಿ ಆಫ್ ಆರ್ ಪ್ಲಸ್ 1 ಇಸ್ ಈಕ್ವಲ್ ಟು ಎನ್ ಸಿ ಆರ್ ಎಕ್ಸ್ ಟು ದ ಪವರ್ ಎನ್ ಮೈನಸ್ ಆರ್ ಇಂಟು ಎ ಟು ದ ಪವರ್ ಆರ್. ದಿಸ್ ಇಸ್ ದ ಜನರಲ್ ಟರ್ಮ್ ಫಾರ್ಮುಲಾ. ಸೊ ನಾವು ಆರ್ ಗೆ 12 ಟಿ ಆಫ್ 12 ಪ್ಲಸ್ 1 ಏನಾಯ್ತು 13 ಆಯ್ತು. ಎನ್ ಇಸ್ ಇಟ್ ಸೆಲ್ಫ್ ಸಿ 12 into x to the power x is x square to the power 12 minus r into a is 2 divided by x whole to the power r is nothing but 12. Correct? So ಈ ತರ ಇದೆ, right? nc n minus r. So ಇಲ್ಲಿ this is n minus 12 you get. We will correct this, right? So ಈ ಪವರ್ ಅನ್ನ ಕರೆಕ್ಟ್ ಆಗಿ ಬರೀತೀನಿ ನೋಡ್ಕೊಳ್ಳಿ. It is going to be n, see this is x square to the power n minus r is nothing but n minus 12 ಆಯಿತು. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಇಟ್ ಈಸ್ ಎನ್ ಸಿ 12, ರೈಟ್? ಎನ್ ಸಿ 12 ಎಕ್ಸ್ ಟು ದ ಪವರ್ 2n ಮೈನಸ್ 24 ಆಗ್ತಾ ಇದೆ ಇಂಟು 2 ಟು ದ ಪವರ್ 12. ಆ ಎಕ್ಸ್ ನ ಮೇಲ್ ತಗೊಂಡ್ರೆ ಎಕ್ಸ್ ಟು ದ ಪವರ್ ಮೈನಸ್ 12 ಆಯಿತು, ಕರೆಕ್ಟಾ? ಸೊ ನಾವು ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇದನ್ನ ಎರಡು ಕಂಬೈನ್ ಮಾಡ್ಕೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಎಕ್ಸ್ ಟು ದ ಪವರ್ 2n ಮೈನಸ್ 36 ಆಗ್ತಾ ಇದೆ. ನಾವು ಇಟ್ ಈಸ್ ಗಿವನ್ ದಟ್ ದಿಸ್ ಟರ್ಮ್ ಈಸ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂತ ಇದೆ. ಸೊ ದಿಸ್ ಈಸ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಇರೋದ್ರಿಂದ ಪವರ್ ಆಫ್ ಎಕ್ಸ್ ಶುಡ್ ಬಿ 0. ಅರ್ಥ ಆಯ್ತಾ? ಸೊ ದಿಸ್ ಈಸ್ independent of x. So since it is independent of x, therefore 2n minus 36 ನಿಮ್ಗೆ ಏನಾಗಬೇಕು? 0 ಆಗಬೇಕು. ಸೊ 2n minus 36 0 ಆಯ್ತು ಅಂದ್ರೆ 2n is equal to 36 ಆಗುತ್ತೆ. ನಿಮ್ಗೆ n ವ್ಯಾಲ್ಯೂ ಬರುತ್ತೆ. n ವ್ಯಾಲ್ಯೂ ಏನಪ್ಪಾ ಆಯ್ತು ಅಂದ್ರೆ 18 ಆಯ್ತು. ಬಟ್ ಪ್ರಶ್ನೆ ಇದಲ್ಲ ನಿಮ್ಗೆ, ವಾಟ್ ಆರ್ ದ ಸಮ್ ಆಫ್ ಡಿವೈಸರ್ಸ್ ಆಫ್ n ಅಂತ. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಒಂದು ಶಾರ್ಟ್ ಕಟ್ ಫಾರ್ಮುಲಾ ಬರೀತೀನಿ. n is equal to 18 ಇದೆ. ಟು ಫೈಂಡ್ ದ ನಂಬರ್ ಆಫ್ ಡಿವೈಸರ್ಸ್ ಈ ತರ ಮಾಡ್ಕೊಳ್ಬೇಕು. ಆ 18 ಮಲ್ಟಿಪಲ್ಸ್ ನೋಡ್ಕೊಳ್ಳಿ. ಇಟ್ ಈಸ್ 1 into 18, ರೈಟ್? ಸೊ 1 into 18, ರೈಟ್? ನೆಕ್ಸ್ಟ್ ಏನಾಗುತ್ತೆ? 2 into 9, ದೆನ್ ಏನಾಯ್ತು? 3 into 6. ದಿಸ್ ಆರ್ ದ ಮಲ್ಟಿಪಲ್ಸ್ ಆಫ್ 18. ಎಷ್ಟು ನಂಬರ್ಸ್ ಇದೆ ನೋಡ್ಕೊಳ್ಳಿ. 1 2 3 4 5 6 6 ಡಿವೈಸರ್ಸ್ ಇದೆ ನಿಮ್ಗೆ. 18ಗೆ 6 ಡಿವೈಸರ್ಸ್ ಬರ್ತಾ ಇದೆ. ದಿಸ್ ಇಸ್ ದ ಮೆಥಡ್ ಟು ಫೈಂಡ್ ಔಟ್ ದ ಡಿವೈಸರ್. ಈಗ ಸಮ್ ಆಫ್ ದ ಡಿವೈಸರ್ಸ್ ಬರ್ದಾಗ ಸಮ್ ಆಫ್ ಡಿವೈಸರ್ಸ್, ಐ ವಿಲ್ ರೈಟ್ ಸಮ್ ಆಫ್ ಡಿವೈಸರ್ಸ್ ಆಫ್ 18, ರೈಟ್? ಸೊ ಸಮ್ ಆಫ್ ಡಿವೈಸರ್ಸ್ ಆಫ್ 18 ಬರ್ದಾಗ ಹೀಗೇನ್ ಸಿಗುತ್ತೆ ನೋಡ್ಕೊಳ್ಳಿ. ಸೊ ಇದನ್ನೆಲ್ಲ ಆಡ್ ಮಾಡ್ಕೊಳ್ಬೇಕು. 1 ಪ್ಲಸ್ 18 ಪ್ಲಸ್ 2 ಪ್ಲಸ್ 9 ಪ್ಲಸ್ 3 ಪ್ಲಸ್ 6 ನೋಡಿ, ಎಲ್ಲ ಆಡ್ ಮಾಡಿ ಸೊಲ್ಯೂಷನ್ ಹೇಳಿ ನೋಡೋಣ. 1 ಪ್ಲಸ್ 18 ಪ್ಲಸ್ 2 ಪ್ಲಸ್ 9 ಪ್ಲಸ್ 3 ಪ್ಲಸ್ 6. ಸೊ ಆನ್ಸರ್ ಏನ್ ಬರುತ್ತೆ? ಇಟ್ ಈಸ್ ಗೋಯಿಂಗ್ ಟು ಬಿ 18 ಪ್ಲಸ್ 2 29 30 33 ಪ್ಲಸ್ 6. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ 39 ಸಿಗ್ತಾ ಇದೆ ಎಲ್ರಿಗೂ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಆಪ್ಷನ್ ಡಿ. ನೋಡಿ, ತುಂಬಾ ಚೆನ್ನಾಗಿದೆ ಇದು ಪ್ರಶ್ನೆ. ಸೊ ಎನ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು ನೀವು. ಎನ್ ಫೈಂಡ್ ಔಟ್ ಮಾಡ್ಕೊಂಡ್ರೆ ನಂಬರ್ ಆಫ್ ಡಿವೈಸರ್ಸ್ ಬರೆಯೋದಕ್ಕೆ ಇಲ್ಲೊಂದು ಶಾರ್ಟ್ ಕಟ್ ಫಾರ್ಮುಲಾ ಹಾಕೊಂಡಿದ್ದೀನಿ ನೋಡಿ. ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಆ ಟೇಬಲ್ ಬರ್ಕೊಂಡ್ರೆ ಮಲ್ಟಿಪಲ್ ಸಿಗುತ್ತೆ, ನಂಬರ್ ಆಫ್ ಡಿವೈಸರ್ಸ್ ಎಲ್ಲ ಸಿಕ್ಬಿಡುತ್ತೆ ನಿಮಗೆ. ಅದನ್ನೆಲ್ಲ ಆಡ್ ಮಾಡ್ಕೊಂಡ್ರೆ ಸಮ್ ಆಫ್ ಡಿವೈಸರ್ಸ್ ಸಿಗುತ್ತೆ. ದಟ್ ಇಸ್ ಹೌ ಯು ಕ್ಯಾನ್ ಕ್ರಾಸ್ ಚೆಕ್ ಯುವರ್ ಸಮ್ ಆಫ್ ಡಿವೈಸರ್ಸ್, ರೈಟ್? ವಿತ್ ದಿಸ್ ವಿಲ್ ಗೋ ಫಾರ್ ಕ್ವೆಶ್ಚನ್ ನಂಬರ್ 19. 19th question ನೋಡಿ ಏನಿದೆ. So this is on binomial coefficients. So the value of 10c1 plus 10c2 plus 10c3 etc. up to 10c10. ನಿಮ್ಗೆ ಇದ್ರ ಆಲ್ರೆಡಿ ಸಿನಾಪ್ಸಿಸ್ ಅಲ್ಲಿ ರಿಸಲ್ಟ್ ಬರ್ದಿರ್ತೀವಿ ಇಲ್ಲಿ. ಸೊ ಸಮ್ ಆಫ್ ಆಲ್ ಬೈನಾಮಿಯಲ್ ಕೋಎಫಿಷಿಯಂಟ್ಸ್. ಸೊ ಬೈನಾಮಿಯಲ್ ಕೋಎಫಿಷಿಯಂಟ್ಸ್ ನ ಹೀಗೆ ಬರಿತೀವಿ. nc1 plus nc2 plus nc3 plus etc. Now nc1 plus nc2 plus nc3 plus etc. So you are having
up to NCN, sum of the binomial coefficients I am talking. ನೋಡಿ ಇದನ್ನ ಜನರಲ್ ರಿಸಲ್ಟ್ ಹೇಳಿರ್ತೇನೆ, ಇದನ್ನ ಜ್ಞಾಪಕ ಇಟ್ಕೊಂಡು ನೀವು ಬರೀಬಹುದು. ರೈಟ್, NCN ಇಟ್ ಇಸ್ ಆಲ್ವೇಸ್ ಈಕ್ವಲ್ ಟು 2 to the power n ಅಂತ ಇರುತ್ತೆ ರಿಸಲ್ಟ್. ಅರ್ಥ ಆಯ್ತಾ? ಸೊ ದಿಸ್ ಯು ಕ್ಯಾನ್ ಆಲ್ಸೋ ರೈಟ್ ಇನ್ ದ ವೇ ಲೈಕ್ ದಿಸ್, C1 plus C2 plus C3 plus etc. Cn is equal to 2 to the power n ಅಂತ ಬರೀಬಹುದು. This last suffix n will indicate the power of 2. ಅರ್ಥ ಆಯ್ತಾ? ಸೊ ಈಗ ಫಸ್ಟ್ ಕ್ವೆಶ್ಚನ್ ಹೋಗೋಣ. ಇಟ್ ಈಸ್ 10C1 plus 10C2 plus 10C3 etc. 10C10, if I write 10C1 plus 10C2 plus 10C3 etc. ಸೊ ಲಾಸ್ಟ್ ಏನಿದೆ ಇಲ್ಲಿ 10C9 ಇದೆ. ಕರೆಕ್ಟಾ? ನನಗೆ ಇದ್ರ ಜೊತೆಲಿ 10C10 ಇತ್ತು ಅಂದ್ರೆ ಇದರದು ವ್ಯಾಲ್ಯೂ 2 to the power 10 ಆಗುತ್ತೆ. ಕರೆಕ್ಟಾ? ಸೊ ಈಗ ನೋಡಿ ಏನಾಗುತ್ತೆ ಇಲ್ಲಿ, ಇಟ್ ಈಸ್ 10C1 plus 10C2 plus 10C3 plus etc. ಐ ವಾಂಟ್ ಓನ್ಲಿ 10C9. ಅರ್ಥ ಆಯ್ತಾ? ಈ 10C10 ಅನ್ನ ತೆಗೆದು ಪಕ್ಕಕ್ಕೆ ಹಾಕೊಳ್ಬೇಕು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ. ಇಟ್ ಈಸ್ 2 to the power 10 ಮೈನಸ್ 10C10 ಆಯ್ತು. 10C10 ಏನಂತ ನಿಮ್ಗೆ ಗೊತ್ತಿದೆ ಎಲ್ರಿಗೂ, 2 to the power 10, NCN is always 1. So the answer for this is going to be 2 to the power 10 minus 1. So ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಡಿ ಕರೆಕ್ಟ್ ಇದೆ. So we will go to the next question. This is again based on binomial theorem. So the value of C0 plus 2C1. So the value of C0 plus 2C1 plus 3C2. So 3C2 plus etc. n plus 1 Cn is equal to 576 ಇದೆ. ಅರ್ಥ ಆಯ್ತಾ? ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ n ಅಂತ ಕೇಳಿದ್ದಾರೆ. ರೈಟ್, ಸೊ ನಿಮಗೆ ಸ್ಟ್ಯಾಂಡರ್ಡ್ ರಿಸಲ್ಟ್ ಇದೆ NC0 plus 2 into NC1 plus etc. ಸೊ n plus 1 Cn ಇದ್ದಾಗ, ಸೊ ಯು ಕ್ಯಾನ್ ರೈಟ್ n plus 2 into 2 to the power n minus 1 ಅಂತ ಬರ್ಕೊಳ್ಬಹುದು. ಸೊ ದಿಸ್ ರಿಸಲ್ಟ್, ಸೊ ಯು ಕ್ಯಾನ್ ರೈಟ್ ಆಸ್ n plus 2 into 2 to the power n minus 1. ಜ್ಞಾಪಕ ಇಟ್ಕೊಳ್ಳಿ ನೀವು. So that is standard result in your binomial coefficients. So it is nothing but 576 ಆಯ್ತು. ಕರೆಕ್ಟ್? ಈಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ n ಅಂತ ಕೇಳಿದರೆ, ಸೊ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ರಿಸಲ್ಟ್ ಇನ್ ಯುವರ್ ಬೈನಾಮಿಯಲ್ ಕೋಎಫಿಷಿಯಂಟ್ಸ್. ಐ ರಿಪೀಟ್, C0 plus 2C1 plus 3C2 etc. n plus 1 Cn ಇದ್ದರೆ ಅದರದ್ದು ವ್ಯಾಲ್ಯೂ ಯಾವಾಗಲೂ n plus 2 into 2 to the power n minus 1 ಇರುತ್ತೆ. I am going to use that result. So now n plus 2 into 2 to the power n minus 1 ನನಗೆ 576 ಆಗಬೇಕು. ಇದರಲ್ಲಿ ನಾವೇನ್ ಮಾಡ್ಕೊಳ್ಳೋಣ, ಫಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ತೀನಿ. n is equal to 7, ಆಪ್ಷನ್ ಎ ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. n equal to 7 ಹಾಕೊಡ್ರೆ 9 into 2 to the power ಏನಾಯ್ತು, ಇದು n minus 1, so 6 ಆಯ್ತು. It is nothing but 9 into 2 to the power 6. It is going to be 64, correct? So again, if you multiply this, it becomes 36, 3, 56 plus 3, it becomes 54 plus 3, it becomes 57. So 570 option A is going to be the correct choice for this question. So idu gnapaka itkolbeku neevu, n plus 2 into 2 to the power n minus 1. So that is C0 plus 2C1 plus 3C2 etc. n plus 1 Cn value so ಅಷ್ಟಾಗಿರುತ್ತೆ. ಅದನ್ನು ಜ್ಞಾಪಕ ಇಟ್ಕೊಂಡ್ರೆ within 2 seconds you can write the solution for this question. Right? I think you have this much number of questions in the binomial theorem. So ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ನನಗೆ ಕೇಳಬಹುದು. ಬಿಕಾಸ್ ಈ ಬೈನಾಮಿಯಲ್ ಥಿಯರಮ್ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ ನಿಮಗೆ CET ಎಕ್ಸಾಮ್ ಅಲ್ಲಿ. ಸೊ ಎಲ್ಲಾ ಪಾಸಿಬಲ್ ಕಾನ್ಸೆಪ್ಟ್ಸ್ ಅನ್ನ ಕವರ್ ಮಾಡಿದೀವಿ. ಬೈನಾಮಿಯಲ್ ಕೋಎಫಿಷಿಯಂಟ್ಸ್, ಮಿಡಲ್ ಟರ್ಮ್, ಜನರಲ್ ಟರ್ಮ್ ಅಂಡ್ ಎಕ್ಸೆಟ್ರಾ. ಅರ್ಥ ಆಯ್ತಾ? ಸೊ ವಿ ವಿಲ್ ಹ್ಯಾವ್ 1 minute break and come back to 2-3 minutes break ತಗೊಂಡು ಇನ್ ಸೆಕೆಂಡ್ PUC ಚಾಪ್ಟರ್ಸ್ಗೆ ವಾಪಸ್ ಬರೋಣ ನಾವು. ಅರ್ಥ ಆಯ್ತಾ? ಯಾ, ಸೊ ಆಲ್ ಆಫ್ ಯು ಕ್ಯಾನ್ get back to your differentiation. ನೋಡಿ ಈಗ if y is equal to f of x, then you know, so the definition of derivatives, differentiation by first principle, dy by dx is equal to limit as delta x tends to 0,
delta y by delta x, and it is given by the formula limit as delta x tends to 0 f of x plus delta x minus f of x divided by delta x ಅಂತ ಬರಿತೀವಿ. Otherwise f dash of a, so we used to write it as limit as extending to a f of x minus f of a divided by x minus a. So ಇದನ್ನ it will be so useful when you are finding the derivative of a point at the given the derivative of a function at the given point. So ನಿಮಗೆ x is equal to a derivative ಬೇಕಂದ್ರೆ ಅದನ್ನ ಯೂಸ್ ಮಾಡ್ಕೊಳ್ಬಹುದು. Since you are all in second PUC, a basic method ಏನು ಯೂಸ್ ಮಾಡೋದಕ್ಕೆ ಹೋಗಲ್ಲ. You are going to use all updated method. So ಅದರಿಂದ ನಿಮ್ಗೆ ಅದೇನು ಸ್ವಲ್ಪ ಇಲ್ಲಿ ಕೆಲಸಕ್ಕೆ ಬರೋದಿಲ್ಲ ಅನ್ಸುತ್ತೆ. ರೂಲ್ಸ್ ಆಫ್ ಡಿಫರೆನ್ಸಿಯೇಷನ್, ಸೊ ನಿಮ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ, ಜ್ಞಾಪಕ ಇಟ್ಕೊಳ್ಳಿ, ಆಮೇಲೆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಡಿರೈವೇಟಿವ್ ಆಫ್ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ is constant times the derivative of the function. ಆ ಕಾನ್ಸ್ಟೆಂಟ್ ನ ಹೊರಗಡೆ ಹಾಕಿ ಉಳಿದಿದ್ದ ಫಂಕ್ಷನ್ ನ ಡಿಫರೆನ್ಶಿಯೇಟ್ ಮಾಡಬೇಕು, ರೈಟ್? ಸೊ ಸಮೇಷನ್ ಆಫ್ ಟೂ ಫಂಕ್ಷನ್ ಇದ್ದಾಗ ಡಿರೈವೇಟಿವ್ ಆಫ್ ಸಮೇಷನ್ ಆಫ್ ಟೂ ಫಂಕ್ಷನ್ಸ್ u ಪ್ಲಸ್ ವಿ du by dx ಪ್ಲಸ್ dv by dx ಆಗುತ್ತೆ. d by dx of u minus v ತಗೊಂಡಾಗ du by dx minus dv by dx. If you have product of two functions when you are supposed to differentiate, keep first function as it is, differentiate the second function, plus keep second function as it is, differentiate the first function. That is what your product rule says. And this product rule you can extend it to any number of finite finite number of products, right? So u v w idaga you can keep two terms as it is, differentiate the third term with respect to x, dw by dx, plus keep uw as it is, you differentiate v with respect to x, keep vw as it is, differentiate u with respect to x. ಎರಡೆರಡು ಟರ್ಮ್ ಅನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಒಂದು ಟರ್ಮ್ ಅನ್ನ ಡಿಫರೆನ್ಶಿಯೇಟ್ ಮಾಡಬೇಕಾಗುತ್ತೆ. ಸೊ ದಟ್ ಇಸ್ ಹೌ ಯು ಕ್ಯಾನ್ ಎಕ್ಸ್ಟೆಂಡ್ ಇಟ್ ಟು 3 ಟರ್ಮ್ಸ್, 4 ಟರ್ಮ್ಸ್ಗೂ ಎಕ್ಸ್ಟೆಂಡ್ ಮಾಡಬಹುದು. ಕೋಶೆಂಟ್ ಆಫ್ ಟೂ ಫಂಕ್ಷನ್ಸ್ ಇದ್ದಾಗ u by v ಇದ್ದಾಗ ಕೋಶೆಂಟ್ ರೂಲ್ ಯೂಸ್ ಮಾಡ್ತೀವಿ. d by dx of u by v, denominator into derivative of numerator minus numerator into derivative of denominator divided by denominator square ಮಾಡ್ಕೊಳ್ತೀವಿ. So that is what we call it as the quotient rule. Then sixth one, chain rule for derivatives, right? So chain rule ಏನಿದೆ ಇಲ್ಲಿ, dy by dx is equal to dy by du into du divided by dx. ಇದ್ರ ಮೇಲೆಲ್ಲ ಸುಮಾರು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿರ್ತೀರಾ, ಆಗ್ಲೇ ನಿಮ್ ಪರೀಕ್ಷೆನೂ ಮುಗ್ದಿದೆ. ಸೊ ಇದನ್ನ ಶಾರ್ಟ್ ಕಟ್ ಮಾಡೋದಕ್ಕೆ ಟ್ರೈ ಮಾಡೋಣ, ಇದ್ರಲ್ಲಿ ಏನ್ ಬರುತ್ತೆ ನೋಡೋಣ, ರೈಟ್? ಸೊ ಹೀಗೆ ಡಿರೈವೇಟಿವ್ ಆಫ್ ಪ್ಯಾರಾಮೆಟ್ರಿಕ್ ಫಂಕ್ಷನ್. ಪ್ಯಾರಾಮೆಟ್ರಿಕ್ ಫಂಕ್ಷನ್ ಅಂತಂದ್ರೆ ಏನಪ್ಪಾ ಅಂದ್ರೆ, suppose if you have x is a function of t and y is again a function of t, that means two variables x and y, these are expressed in terms of another variable t, that's a parameter. So such kind of functions are called as parametric functions anta heltivi, right? When you are finding the derivative of parametric functions, ಈ x ಅನ್ನ t ಗೆ ಡಿಫರೆನ್ಶಿಯೇಟ್ ಮಾಡಬೇಕು, dx by dt ಬರುತ್ತೆ. y ಅನ್ನ t ಗೆ ಡಿಫರೆನ್ಶಿಯೇಟ್ ಮಾಡಬೇಕು, dy by dt ಬರುತ್ತೆ. ಸೊ dy by dx is always given by, so already ನಿಮಗೆ ಫಾರ್ಮುಲಾ ಗೊತ್ತಿದೆ, it is dy divided by dt divided by dx divided by dt. ಅರ್ಥ ಆಯ್ತಾ? So this is how you can differentiate your parametric functions. So along with this ideas of derivatives, ಸ್ವಲ್ಪ ಸ್ಟ್ಯಾಂಡರ್ಡ್ derivatives ಅನ್ನ ಬ್ರಷ್ ಅಪ್ ಮಾಡ್ಕೊಳ್ಳೋಣ. Afterwards we'll go to problems on that. So derivative of constant is always 0. Derivative of x power n, n into x to the power n minus 1. Root x na differentiate ಮಾಡಿದಾಗ 1 by 2 root x ಬರುತ್ತೆ. e power x derivative, e power x, e power ax ಇದ್ದ it is a into e to the power ax. Suppose ನೀವೇನಾದ್ರೂ differentiation of e to the power 4x ಹೀಗೆ ಮಾಡ್ತೀರಾ, it is nothing but 4 e to the power 4x ಅಂತ ಬರ್ಕೊಳ್ಬೇಕು. ಅರ್ಥ ಆಯ್ತಾ? So derivative of a power x into log a to base e, 1 by x power n ಇದ್ದಾಗ, so minus n divided by x to the power n plus 1. ಇದನ್ನ ಆಮೇಲೆ ನೀವು ಯೂಸ್ by x power n ಇದ್ದಾಗ, so minus n divided by x to the power n plus 1. ಇದನ್ನ ಆಮೇಲೆ ನೀವು ಯೂಸ್ ಮಾಡ್ಕೊಳ್ಬಹುದು, right? Log x derivative with respect to x, it is going to be 1 by x. Then derivative of sin x with respect to x, it is going to be cos x. Cos x derivative with respect to x is minus sin x. Tan x derivative secant squared x.
and cot x derivative minus cosecant squared x. Then derivative of secant x with respect to x, it is secant x tan x. Cosecant x derivative cosecant x into minus x cosecant x minus cosecant x into cot x. Sin mx iddaga m cos mx, cos mx is minus sin m sin mx, tan mx m secant squared mx, cosecant mx it is minus cot mx iddaga minus m into cosecant squared mx. Secant mx ಅನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಇಟ್ ಇಸ್ m secant mx into tan mx. ಹಾಗೆ cosecant mx ಡಿಫರೆನ್ಶಿಯೇಟ್ ಮಾಡಿದ್ರೆ ಮೈನಸ್ m cosecant mx into cot mx ಆನ್ಸರ್ ಬರುತ್ತೆ. ಕರೆಕ್ಟ್ ಇದೆಯಾ? ಸೊ ನಾವು ವಿತ್ ದಿಸ್ ವಿಲ್ go for the other standard formulas. Derivative of f dash of x. So all this I think ನಿಮಗೆ ಇದೆಲ್ಲ ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. So let us go back to our useful results. Right, inverse functions ನ ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ. ಉಳಿದಿದ್ದ ಕಡೆ ನಿಮಗೆ ಶಾರ್ಟ್ ಕಟ್ ಫಾರ್ಮುಲಾ ಹೇಳ್ತೀನಿ ಹೇಗೆ ಮಾಡೋದು ಅಂತ. Derivative of sin inverse x with respect to x, it's going to be 1 by root of 1 minus x square. Cos inverse x derivative with respect to x, it is minus 1 by root of 1 minus x square. Tan inverse x derivative with respect to x 1 by 1 plus x square. Cot inverse x ಅನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ minus 1 by 1 plus x square ಬರುತ್ತೆ. So secant inverse x ಡಿಫರೆನ್ಶಿಯೇಟ್ ಮಾಡಿದ್ರೆ 1 by x into root of x square minus 1. Cosecant inverse x ಅನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ minus 1 divided by x into square root of x squared minus 1. Right? ನೋಡಿ ಇಲ್ಲಿ ಕೆಲವು ಯೂಸ್ಫುಲ್ ರಿಸಲ್ಟ್ ಅನ್ನ ನೀವು ಜ್ಞಾಪಕ ಇಟ್ಕೋಬೇಕು. 37th and 38th ರಿಸಲ್ಟ್ ನೋಡ್ಕೊಳ್ಳಿ. ದೇ ಆರ್ ವೆರಿ ಗುಡ್ ರಿಸಲ್ಟ್ಸ್ ವಿಚ್ ಆರ್ ವೆರಿ ಯೂಸ್ಫುಲ್. ಡಿರೈವೇಟಿವ್ ಆಫ್ ಮಾಡ್ ಎಕ್ಸ್ ನೀವು ರೆಗ್ಯುಲರ್ ಕ್ಲಾಸ್ ಅಲ್ಲಿ ಮಾಡಿರೋದಿಲ್ಲ ಈ ತರದನ್ನ. ಡಿರೈವೇಟಿವ್ ಆಫ್ ಮಾಡ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಇಟ್ ಈಸ್ ನಾಟ್ ಡಿಫೈನ್ಡ್. ಅರ್ಥ ಆಯ್ತಾ? ಹಾಗೆ ಮಾಡ್ ಎಕ್ಸ್ ಎಕ್ಸ್ ಗೆ ಡಿಫರೆನ್ಶಿಯೇಟ್ ಮಾಡಿದ್ರೆ ಇಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0, ಸೊ ಡಿರೈವೇಟಿವ್ ಆಫ್ ಮಾಡ್ ಎಕ್ಸ್ ಬರ್ದಾಗ ನೋಡಿ ಇದನ್ನ ನಿಮ್ ಸಿಇಟಿ ಯೂಸ್ ಮಾಡ್ತೀನಿ ಕ್ವಶನ್ಸ್ ಡಿಸ್ಕಸ್ ಮಾಡಿದಾಗ. ಸೊ ಯು ಆರ್ ಆಲ್ವೇಸ್ ಸಪೋಸ್ ಟು ರೈಟ್ ಎಕ್ಸ್ ಡಿವೈಡೆಡ್ ಬೈ ಮಾಡ್ ಎಕ್ಸ್ ಅಂತ ಬರೀಬೇಕು ಉತ್ತರ. ಅರ್ಥ ಆಯ್ತಾ? ಸೊ ಅಗೈನ್ ನೋಡಿ ಇಲ್ಲಿ ಇಫ್ ಯು ಹ್ಯಾವ್ ಅನ್ ಈಕ್ವೇಶನ್ ಆಫ್ ದ ಫಾರ್ಮ್ ax square plus 2hxy plus by square is equal to 0, then dy by dx ಇದಕ್ಕೊಂದು ಶಾರ್ಟ್ ಕಟ್ ಮಾಡಬಹುದು. ಮೈನಸ್ ಆಫ್ ಡಿಫರೆನ್ಶಿಯೇಟ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ divided by differentiate the right hand side with respect to y. ಅದನ್ನ ನಾವು ಪ್ರಾಬ್ಲಮ್ಸ್ ಮಾಡಬೇಕಾದಾಗ ಹೇಗೆ ಅಪ್ಲೈ ಮಾಡೋದು ಅಂತ ನಿಮ್ಗೆ ಹೇಳ್ತೀನಿ ನಾನು. ಅರ್ಥ ಆಯ್ತಾ? ಸೊ ಐ ವಿಲ್ ಗೋ ಫಾರ್ ದ ನೆಕ್ಸ್ಟ್ ರಿಸಲ್ಟ್. ನೋಡಿ ಇಲ್ಲಿ ಕೆಲವು ಸಬ್ಸ್ಟಿಟ್ಯೂಷನ್ ಮೆಥಡ್ಸ್ ಅನ್ನ ಜ್ಞಾಪಕ ಇಟ್ಕೊಳ್ಬೇಕಾಗತ್ತೆ ನೀವು ಡಿಫರೆನ್ಸಿಯೇಷನ್ ಇಂಟಿಗ್ರೇಷನ್ ಮಾಡಬೇಕಾದಾಗ. ಸಪೋಸ್ ಇಫ್ ದ ಎಕ್ಸ್ಪ್ರೆಷನ್ ಆರ್ ದ ಫಂಕ್ಷನ್ ಟು ಬಿ ಸಿಂಪ್ಲಿಫೈಡ್ contains root of a square minus x squared, or so even you can add this one a squared minus x squared, then always you substitute x is equal to a sin theta or x is equal to a cos theta ಹಾಕೊಳ್ಬಹುದು. ಹಾಗೇನೆ if the function to be simplified, the expression to be simplified contains a square plus x square or root of a square plus x square, always you should substitute x equal to a tan theta or x is equal to a cot theta ಹಾಕೊಳ್ಬೇಕು. If it contains x squared minus a square or root of x square minus a square, x is equal to a secant theta ಅಥವಾ x is equal to a cosecant theta ಹಾಕೊಳ್ಬೇಕು. ನೋಡಿ ಹೀಗಿದ್ದಾಗ ಈ ತರ ಫಂಕ್ಷನ್ಸ್ ಇದ್ದಾಗ ರೂಟ್ ಆಫ್ a plus x by a minus x or a minus x by a plus x ಇದ್ದಾಗ you can put x equal to a cos theta ಅಥವಾ x is equal to a cos 2 theta ಹಾಕೊಳ್ಬಹುದು. Even suppose if the function to be simplified contains a plus x, a minus x, or you may have both of these functions, you can always substitute x is equal to a cos theta ಹಾಕೊಂಡು ಸಿಂಪ್ಲಿಫೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಸಿಂಪ್ಲಿಫಿಕೇಶನ್ ಸಬ್ಸ್ಟಿಟ್ಯೂಷನ್ ಮೆಥಡ್ಸ್ ಅನ್ನ ಜ್ಞಾಪಕ ಇಟ್ಕೊಳ್ಬೇಕು ನೀವು. ಅರ್ಥ ಆಯ್ತಾ? ಸೊ ನಾವು ಆದಷ್ಟು ಸಿಂಪಲ್ ಟರ್ಮ್ಸ್ ನ ಜ್ಞಾಪಕ ಇಟ್ಕೊಳ್ಳಿ. 42nd ಕ್ವೆಶನ್ ನ 42nd ರಿಸಲ್ಟ್ ಅನ್ನ it is, you can observe odd function and even function. F of minus x is equal to f of x adaga, if you have a function which is f of minus x is equal to f of x,
So a function is said to be odd if f of minus x is equal to minus f of x. So and ಅಲ್ಲಲ್ಲ ಕ್ವಶನ್ ನಂಬರ್ 1 ಡೌನ್ ಮಾಡಿ. ಸೊ ಆಡ್ ಫಂಕ್ಷನ್ ಅಂಡ್ ಈವನ್ ಫಂಕ್ಷನ್ ಐಡಿಯಾ ನಿಮ್ಗೆ ಇರಬೇಕು. ಸೊ ಆಡ್ ಫಂಕ್ಷನ್ ಅಂಡ್ ಈವನ್ ಫಂಕ್ಷನ್ ಐಡಿಯಾ ಹೇಗಿರುತ್ತೆ ಅಂತಂದ್ರೆ ನಿಮಗೆ ಸಪೋಸ್ ಲೆಟ್ ಇಟ್ ಬಿ. ಸೊ ಆಡ್ ಅಂಡ್ ಈವನ್ ಫಂಕ್ಷನ್, ಇಫ್ ಯು ಟೇಕ್ ಅ ಫಂಕ್ಷನ್ f of x, so a function f of x is said to be odd if f of minus x is equal to f of x. f of minus x equal to f of x ittandre f of x is odd function. If f of minus x is f of x itself, then f of x is called as an even function anta irutte. ಸೊ ಈ ತರದ ಐಡಿಯಾಸ್ ಜ್ಞಾಪಕ ಇಟ್ಕೊಳ್ಬಹುದು. ಒಂದು 2 ಪ್ರಾಬ್ಲಮ್ ಸಾಲ್ವ್ ಮಾಡೋಣ ನಿಮ್ಗೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿ ವಿಲ್ ಹ್ಯಾವ್ ಕಂಪ್ಲೀಟ್ ಶಾರ್ಟ್ ಕಟ್ ಮೆಥಡ್ಸ್ ಫಾರ್ ದಿಸ್ ಡಿಫರೆನ್ಸಿಯೇಷನ್ ಅಂಡ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಸೊ ಮೊದಲನೇ ಪ್ರಶ್ನೆ ಏನಿದೆ ನೋಡಿ ಇಲ್ಲಿ, y is equal to, so e to the power 2x plus 1 divided by 3e to the power x plus 4. I repeat, y is equal to 2 into e power x plus 1 divided by 3 into e to the power x plus 4 ಇದೆ. Then what is dy by dx ಅಂತ ಪ್ರಶ್ನೆ ಇದೆ ಇಲ್ಲಿ. So now I will take this question to the next page. So now, so let me introduce it. Right. So ನೋಡಪ್ಪ, ಈಗ ಏನಿದೆ ಇಲ್ಲಿ ಅಂದ್ರೆ y is equal to 2 e power x plus 1 divided by 3 into e to the power x plus 4 ಇದೆ. ಕೋಶೆಂಟ್ ರೂಲ್ ಅಪ್ಲೈ ಮಾಡಬೇಕು. ಕೋಶೆಂಟ್ ರೂಲ್ ಅಪ್ಲೈ ಮಾಡಿದ್ರೆ ಡಿನಾಮಿನೇಟರ್ ಅಲ್ಲಿ ಡಿನಾಮಿನೇಟರ್ ಸ್ಕ್ವೇರ್ ಬರುತ್ತೆ. 3 e power x plus 4 ದ ಹೋಲ್ ಸ್ಕ್ವೇರ್ ಇದೆ. ಎಲ್ಲಾದ್ರಲ್ಲೂ ಸೇಮ್ ಡಿನಾಮಿನೇಟರ್ ಇರೋದ್ರಿಂದ ಡೈರೆಕ್ಟ್ ಆನ್ಸರ್ ನೀವು ಗೆಸ್ ಮಾಡೋದಕ್ಕಾಗಲ್ಲ. ಬಟ್ ಕೋಶೆಂಟ್ ರೂಲ್ ಅಪ್ಲೈ ಮಾಡಿ ನೀವು ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಸೊ ಇಟ್ ಬಿಕಮ್ಸ್ ಲೆಂತಿ ಪ್ರಾಬ್ಲಮ್. ಸಪೋಸ್ ನೋಡಿ, ಇಲ್ಲೊಂದು ಶಾರ್ಟ್ ಕಟ್ ಮೆಥಡ್ ಹೇಳ್ಕೊಟ್ಟಿರ್ತೀನಿ ನಿಮಗೆ. a into f of x plus b divided by c into f of x plus d. ಇದು ಏನಾದರೂ ಇದ್ದಾಗ y ಫಂಕ್ಷನ್. ಸೊ ಟು ರೈಟ್ ದ ಡಿರೈವೇಟಿವ್, ಸರಿಯಾಗಿ ಕೇಳಿಸ್ಕೊಳ್ಬೇಕೆಲ್ರೋ. ಸೊ dy by dx is equal to, ನೋಡಿ ಇಲ್ಲಿ ಇದು ಎರಡರದ್ದು ಕೋಎಫಿಷಿಯಂಟ್ ತಗೊಳ್ಬೇಕು, ರೈಟ್. a and d, ನೀವು ಡಿಟರ್ಮಿನೆಂಟ್ಸ್ ಆಫ್ ಆರ್ಡರ್ 2 x 2 ಮಾಡ್ತಿದ್ರಲ್ಲ ಆ ತರ. ಸೊ ಇಟ್ ಈಸ್ ಎ ಡಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಎ ಡಿ ಮೈನಸ್ ಇದು ಎರಡರದ್ದು ಪ್ರಾಡಕ್ಟ್ ತಗೊಳ್ಳಿ, ಬಿ ಅಂಡ್ ಸಿ, ಬಿ ಸಿ, ರೈಟ್, ಇಂಟು ಎಫ್ ಆಫ್ ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ, ಡಿವೈಡೆಡ್ ಬೈ ಡಿನಾಮಿನೇಟರ್ ಸಿ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಡಿ ದ ಹೋಲ್ ಸ್ಕ್ವೇರ್. ಹಾಗೆ ಬರ್ಕೊಳ್ಬೇಕು. ಅರ್ಥ ಆಯ್ತಾ? ನೋಡಿ ಎಷ್ಟು ಸುಲಭನಾಗಿ ಆನ್ಸರ್ ಬರುತ್ತೆ ಇದಕ್ಕೆ ಅಂತಂದ್ರೆ, dy by dx is equal to, ನೀವು ಇದನ್ನ ಈಗ ನೋಡ್ಕೊಳ್ಬಹುದು. ಸೊ ಎ ಏನಿದೆ ಇಲ್ಲಿ 2, ಡಿ ಏನಿದೆ 4, ಮೈನಸ್ ಸಿ ಇಸ್ 3 ಇಂಟು 1 ಇಂಟು ಎಫ್ ಆಫ್ ಎಕ್ಸ್ ಇಸ್ ಇ ಪವರ್ ಎಕ್ಸ್ ಇದೆ ಇಲ್ಲಿ, ಅದನ್ನ ಡಿಫರೆನ್ಶಿಯೇಟ್ ಮಾಡ್ಕೊಳ್ಳಿ. ಡಿರೈವೇಟಿವ್ ಆಫ್ ಇ ಪವರ್ ಎಕ್ಸ್ ಬಂತು, ಡಿವೈಡೆಡ್ ಬೈ 3 ಇ ಪವರ್ ಎಕ್ಸ್ ಪ್ಲಸ್ 4 ದ ಹೋಲ್ ಸ್ಕ್ವೇರ್ ಆಯ್ತು. ನ್ಯೂಮರೇಟರ್ ನ ಈಗ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಸೊ ಇ ಪವರ್ ಎಕ್ಸ್ ಬಂತು, ಡಿವೈಡೆಡ್ ಬೈ 3 e power x plus 4 ದ ಹೋಲ್ ಸ್ಕ್ವೇರ್ ಆಯ್ತು. ನ್ಯೂಮರೇಟರ್ ನ ಈಗ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಸೊ 4 into 2 8 minus 3 ಏನಪ್ಪ ಆಗುತ್ತೆ, ಇಟ್ ಇಸ್ 5 e power x ಡಿವೈಡೆಡ್ ಬೈ 3 e power x plus 4 ದ ಹೋಲ್ ಸ್ಕ್ವೇರ್. ಉತ್ತರ ಇದೆಯಾ ಎಲ್ರಿಗೂ? ಚೆಕ್ ಮಾಡ್ಕೊಳ್ಳಿ ಈಗ. 5 e to the power x divided by 3 e to the power x plus 4 the whole square. The correct answer for this is going to be option 2. ನೋಡಿ, ಈ ತರ ಶಾರ್ಟ್ ಕಟ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಹಾಗೆ ನೆಕ್ಸ್ಟ್ ಕ್ವೆಶ್ಚನ್ ಬನ್ನಿ. ನೋಡಿ, ಇದೇ ತರ ಪ್ರಶ್ನೆ ಇದೆ. ಸೊ ಹೇಗೆ ಆನ್ಸರ್ ಮಾಡಬಹುದು ಚೆಕ್ ಮಾಡೋಣ ಈಗ. ರೈಟ್, ನೋಡಿ ಈಗ ಫಂಕ್ಷನ್ ಏನಿದೆ ನೋಡಿ ಇಲ್ಲಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಎ ಪ್ಲಸ್ ಬಿ ಸೈನ್ ಎಕ್ಸ್ ಪ್ಲಸ್ ಬಿ ಪ್ಲಸ್ ಎ ಸೈನ್ ಎಕ್ಸ್ ಇದೆ. ಎಫ್ ಡ್ಯಾಶ್ ಆಫ್ ಪೈ ಬೈ 2 ಬೇಕು ನನಗೆ. ಸೊ ಐ ವಾಂಟ್ ಡಿರೈವೇಟಿವ್ ಆಫ್ ದಿಸ್ ಅಟ್ ಪೈ ಬೈ 2. ಎಫ್ ಡ್ಯಾಶ್ ಆಫ್ ಎಕ್ಸ್ ಬರೆಯೋಣ ಫಸ್ಟ್. ನೋಡಿ, ಇದನ್ನ ರಿಅರೇಂಜ್ ಮಾಡಿ ಬರ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು ನೀವು.
b sin x plus a divided by a sin x plus b ಆಯ್ತು. ಎಫ್ ಡ್ಯಾಶ್ ಎಕ್ಸ್ ಕ್ವಿಕ್ ಆಗಿ ಬರ್ಕೊಳ್ಬೇಕು ನೀವು. ಬಿ ಬಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಈಗ ಬಿ ಸ್ಕ್ವೇರ್ ಆಯ್ತು. ಎ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಸೊ ಎ ಸ್ಕ್ವೇರ್ ಆಯ್ತು. ಕರೆಕ್ಟಾ? ಇಂಟು ಎಫ್ ಆಫ್ ಎಕ್ಸ್ ಏನಿದೆ, ಸೊ ಎಫ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ಸೈನ್ ಎಕ್ಸ್. ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡಾಗ ನಿಮಗೆ ಕಾಸ್ ಎಕ್ಸ್ ಬರುತ್ತೆ. ಡಿವೈಡೆಡ್ ಬೈ ಡಿನಾಮಿನೇಟರ್ ಇಟ್ ಈಸ್ ಬಿ ಪ್ಲಸ್ ಎ ಸೈನ್ ಎಕ್ಸ್ ದ ಹೋಲ್ ಸ್ಕ್ವೇರ್ಡ್ ಆಗೋಯ್ತು. ಹೌದಾ? ಸೊ ನೋಡಿ, ಈಗ ಐ ವಾಂಟ್ ಡಿರೈವೇಟಿವ್ ಅಟ್ ವಿಚ್ ಪಾಯಿಂಟ್? ಎಕ್ಸ್ ಇಸ್ ಈಕ್ವಲ್ ಟು ಪೈ ಬೈ ಟು ಬೇಕು ನನಗೆ. ಕರೆಕ್ಟಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು ಪೈ ಬೈ ಟು ಹಾಕೊಂಡ್ರೆ ಇಲ್ಲೊಂದು ಕಾಸ್ ಎಕ್ಸ್ ಇದೆ ನೋಡಿ, ಅದು ನಿಮ್ಗೆ ತೊಂದರೆ ಕೊಡುತ್ತೆ. ಸೊ ಕಾಸ್ ಪೈ ಬೈ ಟು ವ್ಯಾಲ್ಯೂ ಏನಿದೆ 0 ಆಗೋಯ್ತು. ನ್ಯೂಮರೇಟರ್ ಕಂಪ್ಲೀಟ್ 0 ಆಯ್ತು. ದೇರ್ ಫಾರ್ ವ್ಯಾಲ್ಯೂ ಆಫ್ ದ ಡಿರೈವೇಟಿವ್ is going to be, what is the answer for this one? It is option A is going to be the correct choice for this. ನೋಡಿ, ಹೀಗೆ ತುಂಬಾ ಸುಲಭವಾಗಿ 2 ಸೆಕೆಂಡ್ ಅಲ್ಲಿ ನೀವು ಇದಕ್ಕೆ ಉತ್ತರ ಬರೀಬಹುದು. So I hope you understood all this, these two shortcut methods, whatever I said. ಮುಂದಿನ ಕ್ಲಾಸ್ ಅಲ್ಲಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಫರೆನ್ಸಿಯೇಷನ್ ಕಂಟಿನ್ಯೂ ಆಗುತ್ತೆ. So there we can have many problems, many interesting problems, and the problems from the previous examinations and so on. Till then, you go through the synopsis and come prepare for